ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತೇನು ನೋಡೋಣ ಅಂದರೆ 2000 ಬೋಧಕ ಹುದ್ದೆಗಳಿತ್ತಲ್ಲ, ಸೊ ಅದು ಯಾವ ನೋಟಿಫಿಕೇಶನ್ ಆಗ್ಬೋದು ಮತ್ತು ಪ್ರಕ್ರಿಯೆ ಯಾವ ಹಂತದಲ್ಲಿದೆ ಅಂತ ನೋಡೋಣ. ಯಾಕಂದರೆ ನೋಡಿ, ಲೆಕ್ಚರ್ಸ್ ರೆಕ್ರೂಟ್ಮೆಂಟ್ದು ತುಂಬ ಜನ ಕೇಳ್ತಿದ್ರಿ. ನೋಡಿ, ಬೇರೆ ಬೇರೆ ಕಾಲೇಜ್ಗಳಿಂದ ಲೆಕ್ಚರ್ಸ್ ರೆಕ್ರೂಟ್ಮೆಂಟ್ ಆಗುತ್ತೆ. ನೀವು ಆಲ್ರೆಡಿ ನೋಡಿರ್ಬೋದು, ಈ ಲೆಟರ್ 3 months ಬ್ಯಾಕ್ನೇ ಅಪ್ಡೇಟ್ ಆಗಿದೆ, ಬಟ್ ಇನ್ನೂ ನೋಟಿಫಿಕೇಶನ್ ಆಗಿಲ್ಲ. ನೋಡಿ, ಏನು 2000 ಬೋಧಕ ಹುದ್ದೆಗಳನ್ನು ಫಿಲ್ ಮಾಡ್ತೀವಿ ಅಂತ ಹೇಳಿದಾರಲ್ಲ, ಅದರಲ್ಲಿ ನೋಡಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 826 ಹುದ್ದೆಗಳು ಖಾಲಿ ಇದ್ದಾವೆ. ಅದು ಆದಮೇಲೆ ನೋಡಿ ಸರ್ಕಾರಿ ಪಾಲಿಟೆಕ್ನಿಕ್ ಡಿಪ್ಲೊಮಾ ಕಾಲೇಜದು ಲೆಕ್ಚರ್ಸ್ ನೋಡಿ 941 ಹುದ್ದೆಗಳಿದ್ದಾವೆ. ಮತ್ತು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ಗಳು ಅಲ್ಲಿ 186, ಮತ್ತು UVC ವಿಶ್ವವಿದ್ಯಾಲಯ ಇದೆಯಲ್ಲ, UVC ಯೂನಿವರ್ಸಿಟಿ ಅಲ್ಲಿ 47 ಹುದ್ದೆಗಳು. ಟೋಟಲ್ಲು 2000 ಹುದ್ದೆಗಳನ್ನು ಫಿಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡಿ, ಇವಾಗ ಪ್ರಕ್ರಿಯೆ ಯಾವ ಹಂತದಲ್ಲಿದೆ ಅಂದರೆ ಆಲ್ಮೋಸ್ಟ್ ನೋಡಿ ಆರ್ಥಿಕ ಇಲಾಖೆಗೆ ಕಳಿಸಲಾಗಿದೆ ಅಂತ ಮಾಹಿತಿ ಇದೆ. ಮತ್ತು ನೋಡಿ, ಆರ್ಥಿಕ ಇಲಾಖೆ ಅನುಮೋದನೆ ಸಿಕ್ಕ ಮೇಲೆ ಈ ಮಂತ್ ಎಂಡಲ್ಲಿ ಮೇ ಎಂಡ್ ಅಥವಾ ನೋಟಿಫಿಕೇಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಮೇ ಎಂಡ್ ಅಥವಾ ಜೂನಲ್ಲಿ ಅಂತ ಹೇಳ್ತಿದ್ದಾರೆ. ಇನ್ಫಾರ್ಮೇಷನ್ ಸಿಕ್ಕಿರೋದು ಆಲ್ಮೋಸ್ಟ್ ನೋಡಿ ಜೂನ್ ಅಂತ ಅನ್ಕೋಬೋದು. ಜೂನಲ್ಲಿ ನೋಟಿಫಿಕೇಶನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದೇ ರೀತಿ ನೋಡಿ, ಈ ಕಾಲೇಜ್ಗಳಲ್ಲಿ ಈಗ ನೋಡಿ ಸರ್ಕಾರಿ ಪಾಲಿಟೆಕ್ನಿಕ್ ಇದೆ, ಅದರಲ್ಲಿ 941 ಹುದ್ದೆಗಳಿದೆ. ಇದರಲ್ಲಿ ಎಲ್ಲ ಬ್ರಾಂಚ್ಗಳದ ಹುದ್ದೆಗಳು ಇರ್ತವೆ. ನೋಡಿ, ಸಿವಿಲ್ದು ಇರುತ್ತೆ, ನೆಕ್ಸ್ಟು ಮೆಕ್ಯಾನಿಕಲ್ ಇರುತ್ತೆ, ನೆಕ್ಸ್ಟ್ ಯಾವುದಂದರೆ CS, ಮತ್ತು ಯಾವುದಂದರೆ EC, ಈ ಥರ ಎಲ್ಲ ಡಿಪಾರ್ಟ್ಮೆಂಟ್ದು ಕೂಡಿ 941 ಹುದ್ದೆಗಳು. ನೋಡಿ, ಯಾವ ಬ್ರಾಂಚ್ಗೆ ಎಷ್ಟು ಹುದ್ದೆಗಳು ಅಂತೇಳಿ ನೋಟಿಫಿಕೇಶನ್ ಆದಮೇಲೆ ಗೊತ್ತಾಗೋದು. ಇವಾಗ ಟೋಟಲಿ ಕೊಟ್ಟಿರ್ತಾರೆ ಸರ್ಕಾರಿ ಪಾಲಿಟೆಕ್ನಿಕ್ ಅಂತೇಳಿ ಟೋಟಲ್ 941 ಹುದ್ದೆಗಳಿರುತ್ತೆ. ಅದರಲ್ಲಿ ಸಿವಿಲ್ ಎಷ್ಟು, ಮೆಕ್ಯಾನಿಕಲ್ ಎಷ್ಟು, ಮತ್ತು CS ಎಷ್ಟು ಅಂತ ಗೊತ್ತಾಗಬೇಕಂದ್ರೆ ಆಫ್ಟರ್ ನೋಟಿಫಿಕೇಶನ್ನೇ ಗೊತ್ತಾಗೋದು. ನೋಡಿ, UVCಯಲ್ಲಿ 47 ಇದೆ. ಮತ್ತು ನೋಡಿ, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ದು 186 ಹುದ್ದೆಗಳಿದೆ. ಇಲ್ಲಿ ನೋಡಿ ಜಾಸ್ತಿ ಇರೋದು ಯಾವುದಂದರೆ ಸರ್ಕಾರಿ ಪಾಲಿಟೆಕ್ನಿಕ್ಕು ಡಿಪ್ಲೊಮಾ ಕಾಲೇಜ್ ಏನಿದೆಯಲ್ಲ, ಅಲ್ಲಿ ಲೆಕ್ಚರ್ಸ್ ಇದೆ ಜಾಸ್ತಿ ಇರೋದು. ಮತ್ತು ಒಳ್ಳೆಯ ಪೋಸ್ಟು, ಸ್ಯಾಲ್ರಿ ಎಲ್ಲ ಚೆನ್ನಾಗಿರುತ್ತೆ. ಸೊ ನೀವು ಇದಕ್ಕೆ ಕಂಟಿನ್ಯೂ ಸ್ಟಡಿ ಮಾಡಿದ್ರೆ ಕ್ಲಿಯರ್ ಮಾಡ್ಬೋದು. ಮತ್ತು ಕಾಂಪಿಟೇಷನ್ ಎಲ್ಲ ಕಡಿಮೆ ಇರುತ್ತೆ. ಬೇರೆದೆಲ್ಲ ಇವಾಗ EJ ಏನು ಓದ್ತಿರ್ತೀರಲ್ಲ, ಸಿವಿಲ್, ಮೆಕ್ಯಾನಿಕಲು, ಎಲೆಕ್ಟ್ರಿಕಲು, ಅವಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇದಕ್ಕೆ ಕಾಂಪಿಟೇಷನ್ ಕಡಿಮೆ ಇರುತ್ತೆ. ನೋಡಿ, PU ಕಾಲೇಜ್ದು ನೋಡಿ 826 ಹುದ್ದೆಗಳಿದೆ. ಸೊ ಇದಕ್ಕೆ ಯಾರು ಎಲಿಜಿಬಲ್ ಇದ್ದೀರಲ್ಲ ಕಂಟಿನ್ಯೂ ಸ್ಟಡಿ ಮಾಡಿ ಇದಕ್ಕಂತಾನೆ. ಮತ್ತು ನೋಡಿ, ಕ್ವಾಲಿಫಿಕೇಷನ್ನು ಸರ್ಕಾರಿ ಪಾಲಿಟೆಕ್ನಿಕ್ಕಿಗೆ ಆಲ್ಮೋಸ್ಟ್ BE ಕ್ವಾಲಿಫಿಕೇಷನ್ನ ಕನ್ಸಿಡರ್ ಮಾಡ್ಬೋದು, BE ಇಂಜಿನಿಯರಿಂಗು. ಮತ್ತು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಇದೆಯಲ್ಲ, ಅಲ್ಲಿ MTech ಬೇಕಾಗುತ್ತೆ. MTech ಕಂಪಲ್ಸರಿ ಬೇಕಾಗುತ್ತೆ ಇಂಜಿನಿಯರಿಂಗ್ ಕಾಲೇಜ್ಗೆ. ಸೊ ನೋಡೋಣ ಕ್ವಾಲಿಫಿಕೇಷನು. ಮತ್ತು ನೋಡಿ, ಸಿಲೆಬಸ್ ತುಂಬ ಜನ ಕೇಳ್ತಿದ್ರಿ. ಇದು ರೀಸೆಂಟಾಗಿ ಯಾವುದೇ ನೋಟಿಫಿಕೇಷನ್ ಆಗಿಲ್ಲ. ಲಾಸ್ಟ್ ಎಲ್ಲ ರಿಸಲ್ಟ್ ಮೇಲೆಲ್ಲ ತೊಗೊಂಡಿದ್ದಾರೆ. ಒಂದು 10-15 ವರ್ಷದಿಂದ ಆಗಿರೋದು. ಮೋಸ್ಟ್ಲಿ ಯಾವ ಥರ ಸಿಲೆಬಸ್ನ ಇಡ್ಬೋದು ಅಂದರೆ GS ಪೇಪರ್ ಒಂದು ಇರ್ಬೋದು ಅನಿಸುತ್ತೆ, GS. ಅದು ಆದಮೇಲೆ ನೋಡಿ, ಏನು ನಿಮ್ಮದು ಸ್ಪೆಸಿಫಿಕ್ ಪೇಪರ್ ಇರುತ್ತಲ್ಲ ಡಿಗ್ರಿದು, ಇವಾಗ ಸಿವಿಲ್ ಇದ್ದರೆ ಸಿವಿಲ್ ಸಬ್ಜೆಕ್ಟ್ದು, ಮತ್ತು ಮೆಕ್ಯಾನಿಕಲ್ ಇದ್ದರೆ ಮೆಕ್ಯಾನಿಕಲ್ದು, ಈ ಥರ ಸ್ಪೆಸಿಫಿಕ್ ಇವಾಗ AE ಎಲ್ಲ ಯಾವ ಥರ ಬರೀತಿರಲ್ಲ ಆ ಥರ ಸಿಲೆಬಸ್ನ ಇರ್ಬೋದು ಅಂತ ಅನಿಸುತ್ತೆ. ಸೊ ಇದು ಒಂದ್ಸಲ ನೋಟಿಫಿಕೇಶನ್ ಆದಮೇಲೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಸಿಲೆಬಸ್ ಏನಿರುತ್ತೆ ಮತ್ತು ಯಾವ ಬ್ರ್ಯಾಂಚ್ಗೆ ಎಷ್ಟು ಹುದ್ದೆಗಳು ಅಂತೇಳಿ. ಇವಾಗ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ 186 ಇದೆಯಲ್ಲ, ಅಲ್ಲಿನೂ ಎಲ್ಲ ಬ್ರ್ಯಾಂಚ್ಗಳಿಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ನೋಡಿ, ಇದಕ್ಕೆ ಕಾಂಪಿಟೇಷನ್ ಕಡಿಮೆ ಇದ್ದೇ ಇರುತ್ತೆ. ಯಾಕಂದರೆ ನೋಡಿ, ಇವಾಗ ಆಲ್ಮೋಸ್ಟ್ ಎಲ್ಲರೂ AE ಈ ಥರ ಪ್ರಿಪ್ರೇಷನ್ ಮಾಡ್ತಿರ್ತಾರೆ. ಸೊ ಯಾರೆಲ್ಲ MTech ಮಾಡಿರ್ತಾರಲ್ಲ ಅವರಿಗಂತೂ ತುಂಬ ಅಪರ್ಚುನಿಟಿ ನೋಡಿ. ಯಾಕಂದರೆ ತುಂಬ ಜನ MTechನ ಮಾಡಿರಲ್ಲ, BE ಮೇಲೇ ಎಂಡ್ ಮಾಡಿರ್ತಾರೆ, BE ಲಾಸ್ಟ್ ಮುಗಿಸಿರ್ತಾರೆ, ನೆಕ್ಸ್ಟು MTechಗೆಲ್ಲ ಹೋಗಿರಲ್ಲ. ಸೊ MTech ಮಾಡಿದವರು ತುಂಬ ಜನ ಕಡಿಮೆ ಸಿಗೋದು. ನೀವೆಲ್ಲ ಕಂಟಿನ್ಯೂ ಕರೆಕ್ಟಾಗಿ ಸ್ಟಡಿ ಮಾಡಿದ್ರೆ ಈ ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ಬೋದು. ನೋಟಿಫಿಕೇಷನ್ ಒಂದು 15 ದಿನ 20 ದಿನ ಲೇಟ್ ಆಗ್ಬೋದು, ಬಟ್ 100% ನೋಟಿಫಿಕೇಷನ್ ಆಗುತ್ತೆ. ಸಿಲೆಬಸ್ ಏನು ನೋಡಿ, ಇದು GS ಒಂದು ಕರೆಕ್ಟಾಗಿ ಓದ್ಕೊಳ್ಳಿ. ಅದರ ಜೊತೆಗೆ ನಿಮ್ದು ಏನು ಸ್ಪೆಸಿಫಿಕ್ ಪೇಪರ್ ಇರುತ್ತಲ್ಲ ಡಿಗ್ರಿದು, ಎಲ್ಲ ಸಬ್ಜೆಕ್ಟ್ನ ಓದಿ. ಏನು VTU ಸಿಲೆಬಸ್ ಇರುತ್ತಲ್ಲ ಎಲ್ಲ ಸಬ್ಜೆಕ್ಟ್ನ ಕಂಪ್ಲೀಟಾಗಿ ಓದ್ಕೊಳ್ಳಿ. ಸೊ ಅಂದರೆ ಮಾತ್ರ ಎಕ್ಸಾಮ್ಸ್ನ ಕ್ಲಿಯರ್ ಮಾಡೋಕ್ಕಾಗೋದು. ನೋಡಿ, ಇಲ್ಲಿ ಸಪ್ರೇಟಾಗಿ ಬ್ರ್ಯಾಂಚ್ ವೈಸ್ ಆದರೆ ಮತ್ತೆ ಪೋಸ್ಟ್ಗಳು ಕಡಿಮೆನೇ ಆಗುತ್ತೆ. ನೋಡಿ, ಈಗ ಸರ್ಕಾರಿ ಪಾಲಿಟೆಕ್ನಿಕ್ ಅಂದರೆ 941 ಇದೆ. ಅದೇ ಪ್ರಥಮ PU ಕಾಲೇಜ್ ನೋಡಿ 826 ಇದೆ. ಸೊ ನೀವು ಪೋಸ್ಟ್ಗಳು ಜಾಸ್ತಿ ಇದಾವಂತಂದರೆ ನೆಕ್ಸ್ಟ್ ನಿಮ್ಮದು ಬ್ರ್ಯಾಂಚ್ ವೈಸ್ ಡಿವೈಡ್ ಆದರೆ ಕಡಿಮೆ ಪೋಸ್ಟ್ಗಳೇ ಬರುತ್ತೆ. ಇವಾಗ ಮೆಕ್ಯಾನಿಕಲ್ ಅಂದರೆ ತೊಗೊಂಡ್ರೆ ಒಂದು 30ರಿಂದ 40 ಬರ್ಬೋದು. ಸೊ ಈ ಥರ. ಇವಾಗ ಸಿವಿಲ್ ಅಂದರೆ ಒಂದು 50ವರೆಗೂ ಇರ್ಬೋದು. ಈ CS ಅಂದರೆ ಒಂದು 30-40, ಈ ಥರ ಸಪ್ರೇಟಾಗಿ ಆದರೆ ಕಡಿಮೆ ಪೋಸ್ಟ್ಗಳನ್ನೇ ಸಿಗೋದು. ಮತ್ತು ನೀವು ಚೆನ್ನಾಗಿ ಸ್ಟಡಿ ಮಾಡಿದ್ರೆ ಇದನ್ನು ಕ್ಲಿಯರ್ ಮಾಡ್ಬೋದು. ನೋಟಿಫಿಕೇಷನ್ ಹೇಳಿದ್ದೀನಿ, ಆಲ್ಮೋಸ್ಟ್ ಜೂನಲ್ಲಿ ನೋಟಿಫಿಕೇಷನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾವುದಂದರೆ ಇದು ಬೋಧಕ ಹುದ್ದೆಗಳದು 2000 ಹುದ್ದೆಗಳಿದೆ.
ಮತ್ತು ಅದರ ಜೊತೆಗೆ HSTRನೂ ಆಗುತ್ತೆ, ಹೈಸ್ಕೂಲ್ ಟೀಚರ್ದು. ಇದು ಒಂದು ನೋಟಿಫಿಕೇಷನ್ ಇದೆ. ಟೀಚರ್ಸ್ ರಿಕ್ರೂಟ್ಮೆಂಟ್ದು ಆಗ್ಬೋದು ಜೂನಲ್ಲಿ ಅದು ಅಂತ ಹೇಳ್ತಿದ್ದಾರೆ. ಇವಾಗ ಏನು ರೋಸ್ಟರ್ ಪ್ರಕ್ರಿಯೆ ನಡೆದಿದೆಯಲ್ಲ, ಈ ರೋಸ್ಟರ್ ಪ್ರಕ್ರಿಯೆ ಕಂಪ್ಲೀಟ್ ಆದಮೇಲೆ 1 by 1 ನೋಟಿಫಿಕೇಷನ್ ಆಗುತ್ತೆ. ಸೊ ಇದು ಹೈಯರ್ ಎಜುಕೇಷನ್ ಇಲ್ಲಿ ಬರೋದರಿಂದ ಇದು ಒಂದು ನೋಟಿಫಿಕೇಷನ್ ಅವ್ರ ಕೈಯಲ್ಲಿದೆ. ಇವಾಗ ಅವರು ತುರ್ತಾಗಿ ನೇಮಕಾತಿ ಮಾಡ್ತಾರೆ. ಇವಾಗ ನೋಡಿ KE ಅಂದರೆ ಅಲ್ಲಿ ಬೇರೆ ಬೇರೆ ನೇಮಕಾತಿಗಳನ್ನು ಇಟ್ಕೊಂಡಿರ್ತಾರೆ ನೋಟಿಫಿಕೇಷನ್ ಮಾಡಬೇಕಂತೇಳಿ. ಬಟ್ ಹೈಯರ್ ಎಜುಕೇಷನಲ್ಲಿ ಇವಾಗ ಇದು ಏನು 2000 ಬೋಧಕ ಹುದ್ದೆಗಳದಿದೆಯಲ್ಲ, ಇದನ್ನು ನೋಟಿಫಿಕೇಷನ್ ಮಾಡೋಕ್ಕೆ ರೆಡಿಯಾಗಿದ್ದಾರೆ. ಇವಾಗ KPSC ಅಂತ ಅಂದರೆ ನೋಡಿ, ಇವಾಗ SDFDA ಬರುತ್ತೆ, ಲ್ಯಾಂಡ್ ಸರ್ವೇರ್ ಇದೆ, ಮತ್ತೊಂದು ಕೆಲವೊಂದು ರೀನೋಟಿಫಿಕೇಷನ್ ಮಾಡೋದಿದೆ. ಸೊ ಅಷ್ಟೆಲ್ಲ ಇರುತ್ತೆ ಅಲ್ಲಿ. KPSC, KE ಮತ್ತು KSP ಕಡೆಯಿಂದ ಪೊಲೀಸ್ ನೋಟಿಫಿಕೇಷನ್ ಆಗುತ್ತೆ. ಇದು ನೋಡಿ ಹೈಯರ್ ಎಜುಕೇಷನಿಂದ 2000 ನೋಟಿಫಿಕೇಷನ್ ಆಗುತ್ತೆ. ಮತ್ತು ನಾನು ಹೇಳಿದ್ದೀನಿ ರೋಸ್ಟರು ಈ ವೀಕಲ್ಲಿ ಬಹುತೇಕ ಎಂಡ್ ಆಗುತ್ತೆ ಅಂತ ಹೇಳಿದ್ದೀನಿ. ಈ ವೀಕಲ್ಲಿ ಕಂಪ್ಲೀಟ್ ಮಾಡೋ ಚಾನ್ಸಸ್ ಇದೆ. ಒಂದು 10-15 ಡೇಸಲ್ಲಿ 1 by 1 ನೋಟಿಫಿಕೇಷನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ಆದಮೇಲೆ ನೋಡಿ ನಿಮಗೆ ಮ್ಯಾಕ್ಸಿಮಮ್ ಅಂದರೆ ಒಂದು 50ರಿಂದ 60 ದಿನ ಸಿಗುತ್ತೆ. ನೋಡಿ ಯಾರಿಗೆ ನಿಮಗೆ ಜಾಬ್ ತೊಗೊಳ್ಳೇಬೇಕು ಅಂತ ಇದೆಯಲ್ಲ, ನೀವು ಕರೆಕ್ಟಾಗಿ ಇದು 50ರಿಂದ 60 ದಿನ 2 ತಿಂಗಳು ಅಂತ ಅಂದ್ಕೊಳ್ಳಿ. ಕರೆಕ್ಟಾಗಿ ಸ್ಟಡಿ ಮಾಡಿದ್ರೆ ಮಾತ್ರ ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ಬೋದು. ಹೈ ಕಾಂಪಿಟೇಷನ್ ಇದೆ, ಹೈ ಸ್ಕೋರ್ನ ಮಾಡ್ತಾರೆ. ನೀವು KPSC ಅಂತ ಎಕ್ಸಾಮ್ ಬರೀತಿದ್ರೆ ಮುಗ್ದೋಯ್ತು, 135-40ವರೆಗೂ ಸ್ಕೋರ್ ಮಾಡಲೇಬೇಕು. ಇನ್ನು KEದಾದರೆ ಸ್ವಲ್ಪ ಕಡಿಮೆ ಇರುತ್ತೆ. 10-15 ಡೇಸ್ ಆದಮೇಲೆ ಯಾವುದೇ ನೇಮಕಾತಿಗಳು ಅಂತ ಹೇಳಿದ್ದೀನಿ. ಟೀಚರ್ಸದು ಯಾರು ಓದ್ತಿದ್ದೀರಲ್ಲ ಅದನ್ನು ಕಂಟಿನ್ಯೂ ಸ್ಟಡಿ ಮಾಡಿ. ಮತ್ತು PC ನೋಟಿಫಿಕೇಷನ್ ಆಗುತ್ತೆ, ಇದಕ್ಕೆ ಓದಿ. ಅದು ಆದಮೇಲೆ ನೋಡಿ VO. ಸೊ ಯಾರ್ಯಾರು ಎಲಿಜಿಬಲ್ ಇದ್ದೀರಲ್ಲ ಎಲ್ಲರೂ ಕರೆಕ್ಟಾಗಿ ಸ್ಟಡಿ ಮಾಡಿ. ನೋಡಿ ಎಕ್ಸಾಮ್ ಆದಮೇಲೆ ನಿಮ್ಮ ಸ್ಕೋರ್ ಆಗಲಿಲ್ಲ ಅಂದರೆ ನೀವೇ ಸಫರ್ ಆಗ್ತೀರಾ. ಸೊ ನಾವು ಮುಂಚೆ ಬೇಜಾನ್ ಟೈಮ್ ಇತ್ತು, ಓದಲಿಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದೆ ಅಂತೇಳಿ ನಿಮ್ಮನ್ನು ನೀವೇ ಥಿಂಕ್ ಮಾಡಬೇಕಾಗುತ್ತೆ. ಸೊ ಇವಾಗ ಇನ್ನೂ ಟೈಮ್ ಇದೆ, 3-4 ತಿಂಗಳು ಸಿಗುತ್ತೆ. ಕರೆಕ್ಟಾಗಿ ಓದಿದ್ರೆ ಕ್ಲಿಯರ್ ಮಾಡ್ಬೋದು. ನೋಡಿ ಕೆಲವೊಂದು ಜನ ಕಮೆಂಟ್ ಮಾಡ್ತಿದ್ರು, ಇವಾಗಿನಿಂದ ಸ್ಟಡಿ ಮಾಡಿದ್ರೆ ಕ್ಲಿಯರ್ ಮಾಡ್ಬೋದಾ ಅಂತ. ಅದು ನಿಮ್ಮ ಕೆಪಬಿಲಿಟಿ, ನಿಮ್ಮ ಕೆಪಾಸಿಟಿ ಯಾವ ಥರ ಇದೆ ನಮ್ಗೆ ಗೊತ್ತಾಗಲ್ಲ. ನೀವು ನೋಡಿ 3-4 ತಿಂಗಳಲ್ಲಿ ಎಲ್ಲ ಓದಿ ರಿವಿಷನ್ ಮಾಡಿ ಕ್ಲಿಯರ್ ಮಾಡ್ತೀನಿ ಅಂತ ನಿಮ್ಮಲ್ಲಿ ಕೆಪಬಿಲಿಟಿ ಇದ್ದರೆ ಕ್ಲಿಯರ್ ಮಾಡ್ಬೋದು. ಬಟ್ ನೋಡಿ ಆಲ್ಮೋಸ್ಟ್ ಒಂದು ಸ್ವಲ್ಪ ಬೇಸಿಕ್ ಆದರೂ ಎಲ್ಲ ಗೊತ್ತಿದ್ದರೆ 3-4 ತಿಂಗಳಲ್ಲಿ ಓದಿನ ಕ್ಲಿಯರ್ ಮಾಡ್ಬೋದು. ಮಾಡಿದ್ದಾರೆ, ಕೆಲವೊಂದು ಜನ ಮಾಡಿರ್ತಾರೆ. ಬಟ್ ಸ್ವಲ್ಪ ಕಷ್ಟ ಆಗ್ಬೋದು, ಯಾಕಂದರೆ GS ಎಲ್ಲ ತುಂಬ ಇದೆ. ಸೊ ಕಮ್ಯುನಿಕೇಷನ್ನು ಕರೆಕ್ಟಾಗಿ ಓದ್ಕೋಬೇಕು ಅಂದರೆ ಮಾತ್ರ ಸ್ಕೋರ್ನ ಜಾಸ್ತಿ ಮಾಡೋಕ್ಕಾಗೋದು. ಯಾಕಂದರೆ 2-3 ವರ್ಷ 3-4 ವರ್ಷದಿಂದ ಸ್ಟಡಿ ಮಾಡ್ತಿರ್ತಾರೆ. ಅವರೆಲ್ಲ ಆಲ್ಮೋಸ್ಟ್ ಇವಾಗ 1:3 ಬಂದು ಹೋಗಿರ್ತಾರೆ. ಕೆಲವೊಂದು ಜನ ನೋಡಿ ಬಾರ್ಡರ್ ಸ್ಕೋರಲ್ಲಿ ಬಂದು ಹೊರಗೆ ಹೋಗಿರ್ತಾರೆ. ಅವರೆಲ್ಲ ಮತ್ತೆ ಅವು ಏನು ಮಿಸ್ಟೇಕ್ಸ್ ಮಾಡಿರ್ತಾರಲ್ಲ ಅವನ್ನೆಲ್ಲ ಕರೆಕ್ಷನ್ ಮಾಡಿಕೊಂಡು ನೆಕ್ಸ್ಟ್ ಈ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರ್ತಾರೆ. ಸೊ ಅವರೆಲ್ಲ ಕ್ಲಿಯರ್ ಮಾಡೋ ಚಾನ್ಸಸ್ ತುಂಬ ಇರುತ್ತೆ. ನೋಡಿ ಇವಾಗ ಲಾಸ್ಟ್ ಟೈಮ್ ಯಾರು 1:3 ಬಂದು ಹೋಗಿರ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ ನಾನು ಏನು 1:1 ಬರೋಕ್ಕೆ ಏನು ಮಿಸ್ಟೇಕ್ ಮಾಡಿದೆ, ಎಷ್ಟು ಸ್ಕೋರಿಂದ 1:1 ಆಗಲಿಲ್ಲ, ಅದನ್ನೆಲ್ಲ ಏನು ತಪ್ಪುಗಳನ್ನು ಮಾಡಿದೆ ಎಲ್ಲ ನೋಡಿಕೊಂಡು ಮತ್ತೆ ಸ್ಟಡಿ ಮಾಡ್ತಿರ್ತಾರೆ. ಇನ್ನು ಕೆಲವೊಂದು ಜನ ನೋಡಿ ಇವಾಗ 130ಕ್ಕೆ ಕಟ್ ಆಫ್ ನಿಂತಿದ್ರೆ ಒಬ್ಬೊಬ್ಬರು 129 ಮಾಡಿರ್ತಾರೆ. ಸೊ 1 ಮಾರ್ಕ್ಸಲ್ಲಿ ಹೋಗಿರ್ತಾರೆ. ಸೊ ಈ 1 ಮಾರ್ಕ್ಸಿಂದ ಯಾಕೆ ಹೋದೆ, ಸೊ ಏನು ಮಿಸ್ಟೇಕ್ಸ್ ಮಾಡಿದೆ, ಸ್ಕೋರ್ ಮಾಡೋಕ್ಕೆ ಯಾಕೆ ಆಗಲಿಲ್ಲ, ಇದನ್ನೆಲ್ಲ ಮಿಸ್ಟೇಕ್ಸ್ಗಳನ್ನು ಕರೆಕ್ಷನ್ ಮಾಡಿಕೊಂಡು ಸ್ಟಡಿ ಮಾಡ್ತಿರ್ತಾರೆ. ಸೊ ನೀವು ಅವ್ರನ್ನೆಲ್ಲ ಮೀರಿಸ್ಬೇಕು. ಮೇನ್ಲಿ ನೋಡಿ ಇವಾಗ ಏನು 1:3 ಇವಾಗ ಲಾಸ್ಟ್ ಬಾರ್ಡ್ರಲ್ಲಿ ಎಲ್ಲ ಬಂದು ಹೋಗಿರ್ತಾರಲ್ಲ ಅವರೆಲ್ಲ ಚೆನ್ನಾಗಿ ಸ್ಟಡಿ ಮಾಡ್ತಿರ್ತಾರೆ. ಯಾಕಂದರೆ ಅವರಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ನೀವು ಅಂಥವ್ರನ್ನೆಲ್ಲ ಕ್ರಾಸ್ ಮಾಡಿ ನೀವು ಜಾಬ್ನ ತೊಗೋಬೇಕಂದ್ರೆ ತುಂಬ ಎಫರ್ಟ್ನ ಹಾಕಬೇಕು, ತುಂಬ ಟೈಮ್ ಸ್ಟಡಿ ಮಾಡಬೇಕು, ಅಂದರೆ ಮಾತ್ರ ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ಬೋದು. ನೋಡಿ ಇದು ಕಾಲೇಜ್ ರಿಕ್ರೂಟ್ಮೆಂಟ್ ಇದೆಯಲ್ಲ ಲೆಕ್ಚರ್ಸ್ದು, ಖಂಡಿತ ನೋಟಿಫಿಕೇಷನ್ ಆಗುತ್ತೆ. ಕಂಟಿನ್ಯೂ ಸ್ಟಡಿ ಮಾಡಿ. ನೋಟಿಫಿಕೇಷನ್ ಆದಮೇಲೆ ಸ್ಟಡಿ ಮಾಡ್ತೀನಿ ಅಂದರೆ ಖಂಡಿತ ಚಾನ್ಸ್ ಇಲ್ಲ, ಸಿಗಲ್ಲ. ನಿಮ್ಗೆ ಓದೋಕ್ಕೂ ಟೈಮ್ ಸಿಗಲ್ಲ, ನೀವು ಕ್ಲಿಯರ್ನೂ ಮಾಡಲ್ಲ, 100% ಹೇಳ್ತೀನಿ. ಯಾಕಂದರೆ 2 ಮಂತ್ಸು 3 ಮಂತ್ಸಲ್ಲಿ ಏನೂ ಮಾಡೋಕ್ಕಾಗಲ್ಲ. ಸೊ ನೋಡಿ ಇನ್ನು 10-15 ಡೇಸಲ್ಲಿ ನೇಮಕಾತಿಗಳು ಸ್ಟಾರ್ಟ್ ಆಗ್ತವೆ ಅಂತೇಳಿ ಅಂದ್ಕೊಂಡು ಕಂಟಿನ್ಯೂ ಸ್ಟಡಿ ಮಾಡಿ. ಮೇಲಿನೇ ನೇಮಕಾತಿಗಳು ಆಗ್ಬೋದು ಅಂತೇಳಿ ಸ್ಟಡಿ ಮಾಡಿ, ಅಂದರೆ ಮಾತ್ರ ಎಕ್ಸಾಮ್ಸ್ನ ಕ್ಲಿಯರ್ ಮಾಡೋಕ್ಕಾಗೋದು. ಜೂನಲ್ಲಿ ಆದರೂ ಈ ಮಂತ್ ಆಗಲಿಲ್ಲ, ಇನ್ ಕೇಸ್ ಜೂನಲ್ಲಿ ಆದ್ರೂ ಪ್ರಾಬ್ಲಮ್ ಇಲ್ಲ, ನಿಮಗೆ ಇನ್ನೂ 1 ತಿಂಗಳು ಟೈಮ್ ಸಿಗುತ್ತೆ. ಕಂಟಿನ್ಯೂ ಸ್ಟಡಿ ಮಾಡಿ, ಓಕೆನಾ. ಮತ್ತು ನೋಡಿ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕರೆ ಅಪ್ಡೇಟ್ ಮಾಡ್ತಿರ್ತೀನಿ. ನಿಮಗೆ ಯಾವುದಾದ್ರೂ ಕ್ವಶನ್ಸ್ ಇದ್ದರೆ ನೀವು ಕಮೆಂಟ್ ಮಾಡ್ಬೋದು, ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂದರೆ ನಾನು ಅಪ್ಡೇಟ್ ಮಾಡ್ತಿರ್ತೀನಿ, ಓಕೆನಾ. ಥ್ಯಾಂಕ್ ಯು ಫ್ರೆಂಡ್ಸ್.